ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಈ ಕಥೆ ಕೊಟ್ಟಿದ್ದು ನನ್ನ ಫ್ರೆಂಡ್, ಮೂಲತಃ ವಿಜಯಪುರದವರು. ನನ್ನ ಫ್ರೆಂಡ್ನ ಹೆಸರು ಭಾರ್ಗವಿ ಎಂದು. ಅವಳು ನನಗೆ ಒಂದು ಕಥೆಯನ್ನು ಹೇಳಿದ್ಲು. ಅವಳ ಜೀವನದಲ್ಲಿ ಸತ್ಯವಾದ ಘಟನೆಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಒಂದು ಮನೆ ಇರುತ್ತೆ. ಮನೆಯಲ್ಲಿ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಹಾಗೂ ಮೊಮ್ಮಗಳು ಇರ್ತಾರೆ. ಇವರದು ಹ್ಯಾಪಿ ಫ್ಯಾಮಿಲಿ. ಅದರಲ್ಲಿ ಮೊಮ್ಮಗಳು ಅಂತ ಹೇಳಿದ್ನಲ್ಲ, ಅವಳೇ ನನ್ನ ಫ್ರೆಂಡ್. ಹೀಗಿರಬೇಕಾದ್ರೆ ಭಾರ್ಗವಿ ಒಂದು ದಿನ ತನ್ನ ಅಪ್ಪನ ಜೊತೆಗೆ ಮಾತನಾಡ್ತಾಳೆ. ಅಪ್ಪ, ನನಗೆ ತುಂಬ ಬೇಸರವಾಗಿದೆ, ಎಲ್ಲಾದರೂ ನಾವು ಟ್ರಿಪ್ಗೆ ಹೋಗೋಣ ಎಂದು ತುಂಬ ಹಠ ಮಾಡ್ತಾಳೆ. ಸರಿ ಅಂತ ಅವಳ ತಂದೆ ಒಪ್ಪಿಕೊಳ್ತಾನೆ. ಅವಳ ಅಜ್ಜ ಅಜ್ಜಿಗೂ ಟ್ರಿಪ್ಗೆ ಹೋಗೋಣ ಅಂತ ಕರೀತಾಳೆ. ಆದರೆ ಅವರು ಬರೋದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಭಾರ್ಗವಿ ತನ್ನ ತಂದೆ ತಾಯಿಯೊಂದಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿ ಅವತ್ತೇ ರಾತ್ರಿ, ಅಂದರೆ ನವೆಂಬರ್ 12, 2023 ರಾತ್ರಿ ಅವರ ಟ್ರಿಪ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅವರು ಹೊರಡುತ್ತಿದ್ದದ್ದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಎಂಬ ಟ್ರಿಪ್ಗೆ ಹೊರಡುತ್ತಿದ್ದರು. ಅದು ನವೆಂಬರ್ ತಿಂಗಳು, ಫುಲ್ ಚಳಿಗಾಲ. ಅಕ್ಕಪಕ್ಕ ನೋಡಿದ್ರೆ ಯಾರು ಕೂಡ ಇರೋದಿಲ್ಲ. ಹೀಗೆ ಇವರ ಕಾರು ಮೂವ್ ಆಗ್ತಿರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಅವರ ಕಾರು ಒಂದು ಕಾಡಿನಲ್ಲಿ ಕೆಟ್ಟು ನಿಂತ್ಕೊಂಡ್ಬಿಡುತ್ತೆ. ಟೈಮ್ ನೋಡಿದ್ರೆ ರಾತ್ರಿ 1 ಗಂಟೆಯಾಗಿದೆ. ಫೋನ್ ಕೂಡ ಕನೆಕ್ಟ್ ಆಗ್ತಿರೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಲ್ಲೊಬ್ಬ ವಯಸ್ಸಾಗಿರೋ ವ್ಯಕ್ತಿ ಬರ್ತಾನೆ. ಅವನು ನೋಡೋದಕ್ಕೆ ಸ್ವಲ್ಪ ಭಯಾನಕವಾಗಿ ಕಾಣಿಸ್ತಿರ್ತಾನೆ. ಅವನು ಕೇಳ್ತಾನೆ, ಏನಾಯಿತು, ನೀವು ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ? ಆಗ ಭಾರ್ಗವಿ ಅಪ್ಪ ಹೇಳ್ತಾನೆ, ನಾವು ಟ್ರಿಪ್ಗೆ ಎಂದು ಬಂದಿದ್ದೆವು. ಹೀಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಕಾರು ಕೆಟ್ಟು ಹೋಯಿತು. ಈಗ ನಾವು ಏನು ಮಾಡಬಹುದು ಅಂತ ಈ ಮುದುಕನಿಗೆ ಹೇಳ್ತಾನೆ. ಆಗ ಆ ಮುದುಕ, ನೀವು ಒಪ್ಪುವುದಾದರೆ ನನ್ನ ಜೊತೆ ಬನ್ನಿ, ನನ್ನದು ಒಂದು ಪುಟ್ಟ ಮನೆ ಇದೆ, ಅಲ್ಲಿ ನಾನೊಬ್ಬನೇ ವಾಸವಾಗಿದ್ದೇನೆ ಎಂದು ಆ ಮುದುಕ ಹೇಳ್ತಾನೆ. ಇನ್ನೇನು ಅವರಿಗೆ ಬೇರೆ ದಾರಿ ಯಾವುದೂ ಇರುವುದಿಲ್ಲ. ಆ ಮುದುಕನ ಜೊತೆಗೆ ಹೊರಡುತ್ತಾರೆ. ಆ ಮುದುಕನ ಮನೆ ನೋಡೋದಕ್ಕೆ ತುಂಬ ವಿಚಿತ್ರವಾಗಿರುತ್ತೆ. ತುಂಬ ಹಳೆಯ ವಸ್ತುಗಳು, ರಾಜರು ಕಾಲದ ಹಳೆಯ ಬಟ್ಟೆಗಳು, ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾದ ವಸ್ತುಗಳು. ಅವರು 3 ಜನರಿಗೆ ಅನಿಸುತ್ತೆ ಈ ಮನೆಯ ವಾತಾವರಣ ಅಷ್ಟೊಂದು ಸರಿ ಇಲ್ಲ ಅಂತ ಅನಿಸುತ್ತೆ. ಆಗ ಆ ಮುದುಕ ಅವರಿಗೆ ಒಂದು ರೂಮನ್ನು ತೋರಿಸುತ್ತಾನೆ. ನೀವು ಇಲ್ಲಿಯೇ ರೆಸ್ಟ್ ಮಾಡಿ, ನಾನು ನಿಮಗೆ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ. ಅವರು 3 ಜನ ರೂಮ್ಗೆ ಹೋಗಿ ಕೂತ್ಕೋತಾರೆ. ಆದರೆ ಭಾರ್ಗವಿಗೆ ಇಲ್ಲಿ ಏನೂ ಸರಿ ಇಲ್ಲ ಅಂತ ಅನಿಸಿ ತನ್ನ ತಂದೆಗೆ ಹೇಳ್ತಾಳೆ, ಅಪ್ಪ ನೀವು ಇಲ್ಲಿಯೇ ಇರಿ, ನಾನು ಈಗ ಬರ್ತೀನಿ ಅಂತ ಹೇಳಿ ಆ ಮುದುಕ ಏನು ಮಾಡುತ್ತಿರಬಹುದು ಅಂತ ಅವಳು ಅಡುಗೆ ಮನೆಯ ಹಿಂದೆ ಅವಿತು ನೋಡಲು ಶುರು ಮಾಡ್ತಾಳೆ. ಅಲ್ಲಿರುವ ದೃಶ್ಯವನ್ನು ನೋಡಿದ ಭಾರ್ಗವಿ ಜೀವ ಬಾಯಿಗೆ ಬಂದಂತಾಗುತ್ತದೆ. ಅದು ಏನೆಂದರೆ, ಆ ಮುದುಕನ ಪಾದಗಳು ಹಿಂದೆ ಮುಂದೆ ಆಗಿದ್ದವು. ಹಾಗೆ ಅವನ 2 ಕೈಗಳು ಉರಿಯುತ್ತಿರುವ ಬೆಂಕಿಯ ಮೇಲೆ ಕೈ ಇಟ್ಟಿದ್ದ. ಆಗ ಭಾರ್ಗವಿಯು ಸ್ವಲ್ಪವೂ ತಡ ಮಾಡದೆ ತನ್ನ ತಂದೆ ತಾಯಿಗೆ ನಡೆದ ವಿಷಯವನ್ನು ಹೇಳಿ ಅವಳು ಕಾರಿನ ಕಡೆಗೆ ಕರೆದುಕೊಂಡು ಬರ್ತಾಳೆ. ಅವರು ಹೇಗೋ ಮಾಡಿ ತಮ್ಮ ಮನೆಗೆ ಬರುತ್ತಾರೆ. 2 ದಿನ ಕಳೆದ ನಂತರ ಭಾರ್ಗವಿಗೆ ವಿಪರೀತ ಜ್ವರ. ಕನಸಿನಲ್ಲಿ ಆ ಮುದುಕನ ದೃಶ್ಯ ಬರುತ್ತಿರುತ್ತದೆ. ಆಗ ಆಕೆಯ ತಂದೆ ಅವಳಿಗೆ ಒಂದು ಹನುಮಾನ್ ಲಾಕೆಟ್ ಅನ್ನು ಕೊಡುತ್ತಾನೆ. ಇವತ್ತಿಗೂ ಆಕೆಗೆ ದಾಂಡೇಲಿ ಎಂದರೆ ಬೆಚ್ಚಿ ಬೀಳ್ತಾಳೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಫ್ರೆಂಡ್ನ ಭಾರ್ಗವಿಯ ಸತ್ಯಕಥೆ.